ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, 12ನೇ ಶತಮಾನದ ಶರಣರೆಲ್ಲರೂ ಕೂಡ ಸಾಹಿತ್ಯವನ್ನು ರಚಿಸಲು ಹೊರಟವರಲ್ಲ. ಅವರ ಉದ್ದೇಶ ಸಾಹಿತ್ಯ ರಚನೆಯಾಗಿರದೆ ಆತ್ಮೋನ್ನತಿ ಮತ್ತು ಸಾಮಾಜಿಕ ಕಾಳಜಿಯಾಗಿತ್ತು. ಆದರೂ ಅವರು ರಚಿಸಿದ ವಚನ ಸಾಹಿತ್ಯ ರೂಪವನ್ನು ಪಡೆದುಕೊಂಡವು. ಸಾಹಿತ್ಯ ಮತ್ತು ಕಾವ್ಯದ ಗುಣಗಳೆರಡೂ ಕೂಡ ಕೆಲವು ವಚನಕಾರರಲ್ಲಿ ಆ ವಚನಗಳಲ್ಲಿ ಬೆರೆತುಕೊಂಡದ್ದನ್ನು ನಾವು ಗಮನಿಸಬಹುದು. 12ನೇ ಶತಮಾನದ ವಚನಕಾರ್ತಿಯರಲ್ಲಿ ಕನ್ನಡ ಸಾಹಿತ್ಯದ ಸತ್ವವನ್ನು ಗುರುತಿಸುವಲ್ಲಿ, ಅದನ್ನು ಬೆಸೆಯುವಲ್ಲಿ, ವ್ಯಾಪಿಸುವಲ್ಲಿ ಅತ್ಯಂತ ಮಹತ್ವದ ಪಾಲು ಇದೆ. ಇದಕ್ಕೆ ನಿದರ್ಶನವಾಗಿ ಅಕ್ಕಮಹಾದೇವಿ, ನೀಲಮ್ಮ, ಮುಕ್ತಾಯಕ್ಕ, ಸತ್ಯಕ್ಕ ಮೊದಲಾದವರು ವಚನಗಳನ್ನು ಸಾಹಿತ್ಯಿಕವಾಗಿ ಪರಿಶೀಲಿಸಬಹುದು. ಅಂಥವರ ಸಾಲಿಗೆ ಹಡಪದ ಲಿಂಗಮ್ಮನವರು ಕೂಡ ಸೇರಿಕೊಳ್ತಾರೆ. ಶರಣ ಲಿಂಗಮ್ಮನವರು ಬಸವಣ್ಣನವರ ಆಪ್ತ ಕಾರ್ಯದರ್ಶಿಗಳಾಗಿದ್ದಂತಹ ಹಡಪದ ಅಪ್ಪಣ್ಣನವರ ಧರ್ಮಪತ್ನಿಯಾಗಿದ್ದರು. ಈಕೆಯ ಗುರು ಚನ್ನಮಲ್ಲೇಶ. ಇವರ ಕಾಲ 1160 ಅಂತ ಅಂದಾಜು ಮಾಡಲಾಗಿದೆ. ಉನ್ನತ ಅನುಭಾವಿಯಾಗಿದ್ದಂತಹ ಲಿಂಗಮ್ಮನವರು 114 ವಚನಗಳ ಜೊತೆ ಸ್ವರ ವಚನಗಳು, ಮಂತ್ರಗೌಪ್ಯ ಮುಂತಾದವನ್ನ ರಚನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ ಎನ್ನುವ ಅಂಕಿತದಲ್ಲಿ ರಚನೆಯಾಗಿರ್ತಕ್ಕಂತಹ ಲಿಂಗಮ್ಮನವರ ವಚನಗಳಲ್ಲಿ ತತ್ವಬೋಧನೆಯೇ ಮುಖ್ಯವಾಗಿರುವುದರಿಂದ ಬೋಧೆಯ ವಚನಗಳು ಅಂತಾನೆ ಹಸ್ತಪ್ರತಿಗಳಲ್ಲಿ ದಾಖಲಾಗಿದೆ. ಶರಣ ಲಿಂಗಮ್ಮ ತಾಯಿ ಆಧ್ಯಾತ್ಮದ ಒಂದು ತುತ್ತ ತುದಿಯನ್ನ ಏರಿದ 12ನೇ ಶತಮಾನದ ಮಹಾಶರಣೆ. ಧರ್ಮಗುರು ಬಸವಣ್ಣನವರಿಗೆ ಸರಿಸಮಾನವಾಗಿ ಚಿಂತಿಸಬಲ್ಲಂತಹ ಶಕ್ತಿಯನ್ನು ಪಡೆದುಕೊಂಡಂತಹ ಶರಣೆ ಹಡಪದ ಕಾಯಕ ಮಾಡುತ್ತಾ ಈ ಶರಣ ದಂಪತಿಗಳು ಇಹಲೋಕದಲ್ಲಿ ಇದ್ದುಕೊಂಡು ಅಲೌಕಿಕ ದಾಂಪತ್ಯವನ್ನು ನಡೆಸಿದವರು. ಶರಣ ಲಿಂಗಮ್ಮ ತಾಯಿ ಆಧ್ಯಾತ್ಮಿಕ ಸಾಧನೆಗೆ ಮನಸ್ಸನ್ನು ಹೇಗೆ ಅಣಿಗೊಳಿಸಿಕೊಳ್ಬೇಕು ಅನ್ನೋದನ್ನು ತಮ್ಮ ವಚನಗಳಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ತೀರಾ ಸಾಮಾನ್ಯಸ್ಥರಿಂದ ದಲಿತ ಲೋಕದಿಂದ ಎದ್ದು ಬಂದಂತಹ ಸ್ತ್ರೀ ಒಬ್ಬರು ಸಾಧಿಸಿದ ಆಧ್ಯಾತ್ಮಿಕ ಸಿದ್ಧಿ ವಿಸ್ಮಯವನ್ನು ಹುಟ್ಟಿಸುತ್ತೆ. ಆಧ್ಯಾತ್ಮ ಅನ್ನೋದು ಕೇವಲ ಮೇಲ್ವರ್ಗದ ವಿದ್ವಾಂಸರ ಗುತ್ತಿಗೆ ಏನಲ್ಲ ಅನ್ನೋದನ್ನ ಲಿಂಗಮ್ಮನವರು ಸಾಧಿಸಿ ತೋರಿಸಿದ್ದಾರೆ. ಸಾಸಿರ ದಳ ಕಮಲವೆಂದೆಡೆ ಸೂಸಿಕೊಂಡಿರುವ ಮನ ಪವನವೆಂದೆಡೆ ಎಲ್ಲೆಡೆಯಲ್ಲೂ ಸೂಸಿ ಆಡುವಂತಹದ್ದು, ಬಿಂದುವೆಂದೆಡೆ ಆಗುವು ಮಾಡುವಂತಹದ್ದು. ಈ ಮನ ಪವನ ಬಿಂದು ಮೂರನ್ನ ಒಳಗೂಡಿ ನೋಡಲು ಪರಂಜ್ಯೋತಿ ಪ್ರಕಾಶದಂತಹ ಬೆಳಗ್ಗೆ ಎನ್ನ ಕಂಗಳ ಮುಂದೆ ನಿಂದಿತ್ತು. ಆ ಮಹಾ ಬೆಳಗನೆ ಕಂಗಳಲ್ಲಿ ಹೆರೆ ಹಿಂಗದೆ ನೋಡಿದೆಡೆ ಎನ್ನಂಗದ ಒಳಹ ಹೊರಗೆ ಪೂರ್ಣವಾಗಿದ್ದಿತ್ತು ಕಾಣ. ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ, ನಿಮ್ಮ ಪಾದ ಕರುಣದಿಂದ ದೇಹದಲ್ಲಿ ಮನಸ್ಸಿನ ಒಂದು ಸ್ಥಾನ ಸಹಸ್ರಾರ ಚಕ್ರ ಅಥವಾ ಸಾಸಿರ ದಳ ಕಮಲ ಎಂದು ಈ ವಚನದಲ್ಲಿ ಲಿಂಗಮ್ಮ ತಾಯಿಯವರು ತಿಳಿಸ್ಕೊಡ್ತಾರೆ. ಮನಸ್ಸಿನ ಸ್ಥಾನವನ್ನ ಇದುವರೆಗೂ ಕೂಡ ಯಾರೂ ಸರಿಯಾಗಿ ತಿಳಿಸಿದಂತೆ ನಮಗೆ ಕಾಣಿಸಿಲ್ಲ. ಆದರೆ ಅದರ ಸ್ಥಾನ ಸಹಸ್ರಾರು ಎನ್ನುವುದನ್ನು ಈ ವಚನದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮನಸ್ಸು ಎಲ್ಲೆಡೆ ಹರಿದಾಡಿದರೂ ಕೂಡ ಅದರ ಪ್ರಮುಖ ನೆಲೆ ಸಹಸ್ರಾರ ದೇಹದ ಒಳಗೆ ಹೊರಗೆ ನಿರಂತರ ಚಲಿಸುವ ವಾಯು ದೇಹೇಂದ್ರಿಯಗಳ ಮೂಲಕ ಮನಸ್ಸು ಸೇರಿ ಅನೇಕ ಕಾರ್ಯಚಟುವಟಿಕೆಗಳಲ್ಲಿ ನಿರತವಾಗುವುದು. ಇದೇ ಬಿಂದು. ಮನಸ್ಸು ದೇಹದಲ್ಲಿ ನಿರಂತರವಾಗಿ ಸುಳಿದಾಡುವ ಗಾಳಿ ಹಾಗೂ ಚೈತನ್ಯಾತ್ಮಕ ಶಕ್ತಿ, ಈ ಮೂರೂ ಒಂದೇ ನೆಲೆಯಲ್ಲಿ ಕೇಂದ್ರೀಕೃತವಾಗಿದ್ದಲ್ಲಿ ಪರಂಜ್ಯೋತಿ ಪ್ರಕಾಶ ಬೆಳಗು ಇಷ್ಟಲಿಂಗದಲ್ಲಿ ಕಾಣಬಹುದು. ಆ ಬೆಳಗಿನಲ್ಲಿ ತಲ್ಲೀನವಾದಡೆ ನಮ್ಮ ಒಳಗೂ ಹೊರಗೂ ಬೆಳಗಿನ ಒಂದು ಬಟ್ಟೆ ಹುಟ್ಟಂತಾಗುವುದೆಂದು ತಿಳಿಸಿಕೊಟ್ಟಿದ್ದಾರೆ. ಒಂದು ಬಿಳಿಯ ವಸ್ತ್ರ ಶುದ್ಧವಾಗಿರ್ಬೇಕಾದ್ರೆ ಅದು ಕೊಳಚೆ, ಕಸ, ಹೊಗೆ ಮುಂತಾದ ಅಶುದ್ಧತೆಗಳಿಂದ ಅಂತರ ಕಾಯ್ದುಕೊಳ್ಬೇಕಾಗುತ್ತೆ. ಹಾಗೇನೆ ಮನವು ಮಹದಲ್ಲಿ ನಿಲ್ಲಬೇಕಾದರೆ ಅದು ನಿರ್ಮಲವಾಗಿರಬೇಕು. ಜಗದ ಕೊಳಕು ಅದಕ್ಕೆ ಅಂಟಿಕೊಳ್ಬಾರ್ದು. ಇದಕ್ಕೆ ಮನಸ್ಸು ಆದ್ಯೋನ್ಮುಖವಾಗಿ ಅರಿಯದೆ ಉದ್ಯೋನ್ಮುಖವಾಗಿ ಉನ್ಮತವಾಗಬೇಕು ಅನ್ನೋದನ್ನು ಈ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಸಿಕೊಟ್ಟಿದ್ದಾರೆ. ಬಟ್ಟ ಬಯಲಿನಲ್ಲಿ ಒಂದು ಶರದಿ ಹುಟ್ಟಿತ್ತು. ಆ ಶರದಿಯ ನಡುವೆ ಒಂದು ಕಮಲ ಹುಟ್ಟಿತ್ತು. ಆ ಕಮಲದ ನೆಲೆಯ ಕಾಣಲರಿಯದೆ ತೊಳಲಿ ಬಳಲಿ ಜಗದೊಳಗೆ ನಚ್ಚು ಮೆಚ್ಚೆಗೊಳಗಾಗಿ ಚುಚ್ಚಳ ಪೂಜೆಗೆ ಸಿಕ್ಕಿ ಕುಲಕ್ಕೆ ಛಲಕ್ಕೆ ಕೊಂದಾಡಿ ಭವಕ್ಕೆ ಗುರಿಯಾಗುವ ಮನುಜರ ಕಂಡು ನಾಚಿತೆನ್ನ ಮನವು. ಆ ಮನದ ಬೆಂಬಳಿಗೊಂಡು ಹೋದವರೆಲ್ಲ ಮರುಳಾಗಿ ಹೋದರು. ಇದ ನೋಡಿ ನಾನು ಬಟ್ಟ ಬಯಲಿನಲ್ಲಿ ನಿಂದು ನೋಡಿದೆಡೆ ಶರದಿ ಬತ್ತಿತ್ತು, ಕಮಲ ಕಾಣ ಬಂದಿತ್ತು. ಈ ಕಮಲ ವಿಕಾಸವಾಗಿತ್ತು, ಪರಿಮಳವೆಂಬ ವಾಸನೆ ತೀಡಿತ್ತು. ಆ ವಾಸನೆ ಬಿಡದು ಜಗದಾಸೆಯ ಹಿಂಗಿ ಮಾತು ಮತನವ ಕೆಡಿಸಿ ಮಹಾಜ್ಯೋತಿಯ ಬೆಳಗಿನಲ್ಲಿ ಓಲಾಡುವ ಶರಣರ ಆಸೆ ರೋಷ ಪಾಶಕ್ಕೊಳಕಾಗದ ಈ ಜಗದ ಹೇಸಿಗಳೆತ್ತಬಲ್ಲರು ಆ ಮಹಾಶರಣರ ನೆಲೆಯ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ.
ಈ ವಚನದಲ್ಲಿ ಮನಸ್ಸನ್ನ ಭವದಿಂದ ವಿಮುಖವಾಗಿಸುವ ಮಾರ್ಗವನ್ನ ಅರಿವಿದ್ದಾರೆ. ಲೌಕಿಕ ವಿಷಯಾಸಕ್ತಿಗಳನ್ನು ಕಳೆದುಕೊಂಡ ಶರಣರ ತನುವೆ ಭಟ್ಟ ಬಯಲು, ಅದು ನಿರ್ಮಲತನು. ಆ ನಿರ್ಮಲತನುವೆಂಬ ಬಯಲೊಳಗೊಂದು ನಿಶ್ಚಿಂತವಾದ ಮನವೆಂಬ ಸರೋವರ. ಆ ಸರೋವರದಲ್ಲಿ ಆಗಾಗ ಅಪ್ಪಳಿಸುವ ಅಲೆಗಳಿಲ್ಲ, ಅದು ಸದಾ ನಿಶ್ಚಲ ನಿರಾಳ. ಆ ನಿಶ್ಚಿಂತ ನಿರಾಳ ಸರೋವರದ ಮಧ್ಯೆ ಪ್ರಸನ್ನ ಪ್ರಸಾದವೆಂಬ ಸುಗಂಧ ಬೀರುವ ಕಮಲ ನಮ್ಮೊಳಗೆ ಕಂಡು ಅನುಭವಿಸಬಹುದಾದ ಇಂತಹ ಒಂದು ಪ್ರಸನ್ನ ಪ್ರಸಾದದ ನೆಲೆಯನ್ನು ಅರಿಯದೆ ಅದನ್ನು ಅರಿಸಿಕೊಂಡು ಜಗದ ಗುಡಿಗಳನ್ನೆಲ್ಲ ಸುತ್ತಿ ಬೇಡಿ ಬಳಲಿ ಬೆಂಡಾದವರನ್ನ ಕಂಡು ನೊಂದುಕೊಳ್ತಾರೆ. ಲಿಂಗಮ್ಮ ತಾಯಿಯವರು ಮನವೆಂಬ ಮರ್ಕಟ ತನ್ನ ಮರ್ಕಟ ಬುದ್ಧಿಯನ್ನು ತನ್ನೊಳಗೆ ಶಾಂತವಾಗಿ ಒಂದೆಡೆ ನಿಲ್ಲುವಂತೆ ಮಾಡುವುದು ನಮ್ಮಂಥವರಿಗೆ ನಿಜಕ್ಕೂ ಸವಾಲೇ ಸರಿ. ಆದರೆ ಶರಣರು ಅದನ್ನು ಬಹಳ ಸುಲಭವಾಗಿ ಸಾಧಿಸಿಕೊಳ್ತಾರೆ. ಅವರ ಮನಸ್ಸನ್ನು ಶಾಂತಗೊಳಿಸಲು ಅವರು ಏನಂತ ಹೇಳಿದ್ರೆ, ಮನಸ್ಸು ಅತ್ತಲಿತ್ತ ಅರಿಯದಂತೆ ಇಂದ್ರಿಯಗಳ ಬಾಗಿಲಿನಲ್ಲಿ ಲಿಂಗಗಳನ್ನು ನೆಲೆಗೊಳಿಸ್ತಾರೆ. ಆ ಲಿಂಗದ ಮೂಲಕವೇ ಪ್ರತಿಯೊಂದು ಪದಾರ್ಥವು ದೇಹವನ್ನು ಪ್ರವೇಶ ಮಾಡುವುದರಿಂದ ಅದು ಲಿಂಗಾರ್ಪಿತವಾಗಿ ಪದಾರ್ಥ ರೂಪದಿಂದ ಪಲ್ಲಟಗೊಂಡು ಪ್ರಸಾದವಾಗುತ್ತೆ. ಅಂತಹ ಒಂದು ಪ್ರಸಾದವನ್ನ ಸವಿದಾತನ ಮನ ಸದಾ ನಿಶ್ಚಲವಾಗಿರುವುದು ಅನ್ನೋದು ಇಲ್ಲಿ ಲಿಂಗಮ್ಮನವರ ಅಭಿಪ್ರಾಯ. ಅತ್ಯಂತ ಸರಳವಾಗಿ ಲಿಂಗಮ್ಮ ತಾಯಿಯವರು ದೇವನನ್ನು ತನ್ನೊಳಗೆ ಅನುಭವಿಸುವ ಸಾಧಕನ ಸ್ಥಿತಿಯನ್ನ ಬಹಳ ಸುಂದರವಾಗಿ ಈ ವಚನದಲ್ಲಿ ಚಿತ್ರೀಕರಿಸಿದ್ದಾರೆ. ಈ ಮಹಾಗಣಮ ಕಾಂಬುದಕ್ಕೆ ಹಸಿವು ಕೆಡಬೇಕು, ತೃಷೆ ಅಡಗಬೇಕು, ವ್ಯಸನ ನಿಲ್ಲಬೇಕು, ನಿದ್ರೆ ಹರಿಯಬೇಕು, ಜೀವನ ಬುದ್ಧಿ ಹಿಂಗಬೇಕು, ಮನ ಪವನ ಬಿಂದು ಒಂದುಗೂಡಬೇಕು, ಚಿತ್ತ ಒತ್ತಟ್ಟಿಗೆ ಹೋಗದಿರಬೇಕು, ಹೊತ್ತು ಹೊತ್ತಿಗೆ ಉತ್ತವನೇರಿ ಬೆಚ್ಚು ಬೇರಿಲ್ಲದೆ ಲಿಂಗದೊಳಗೆ ಅಚ್ಚೊತ್ತಿದಂತೆ ಬರದಡೆ ಕತ್ತಲೆ ಹರಿಯುವುದು ಮರವೇ, ಹಿಂಗುವುದು ನಿದ್ರೆ, ಹರಿಯುವುದು ಹಸಿವು, ಕೆಡುವುದು ತೃಷೆ, ಹಡಗುವುದು ವ್ಯಸನ, ನಿಲ್ಲುವುದು ಇವನ್ನೆಲ್ಲವನ್ನ ಹಿಂಗಿಸಿ ತಾ ಲಿಂಗ ವ್ಯಸನಿಯಾಗಬಲ್ಲಡೆ ಮುಂದೆ ಮಹಾಮಂಗಳದ ಬೆಳಗು ಕಾಣಿಪುದೆ ಎಂದರು ನಮ್ಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ನೋಡಿ ಎಷ್ಟು ಅದ್ಭುತವಾಗಿರುವಂತಹ ವಚನ. ಈ ವಚನ ಮೊದಲ ಅರ್ಥದಲ್ಲೇ ಸಾಧಕನು ತನ್ನನ್ನ ತಾನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವ ಮೂಲಕ ಆಧ್ಯಾತ್ಮ ಪಥಕ್ಕೆ ಅಡಿ ಇಡಬೇಕು ಎಂದು ತಿಳಿಸುತ್ತಾರೆ. ತನ್ಮೂಲಕ ಅಧೋಮುಖಿಯಾದ ಮನಸ್ಸು ಉದ್ವಮುಖಿಯಾಗಿ ಅಂತರಂಗದ ಸುವಿಚಾರ ಬಹಿರಂಗದ ಸದಾಚಾರಗಳಾಗಿ ವ್ಯಕ್ತವಾಗಿ ಆ ಸದಾಚಾರವೇ ಲಿಂಗವಾತನದ ಅನುಭವದೊಡಗೂಡಿ ಎಲ್ಲ ಚಟುವಟಿಕೆಗಳು ಸ್ವಯಂ ನಿಯಂತ್ರಣಕ್ಕೆ ಬರುವು ಎಂದು ಅತ್ಯಂತ ಸರಳವಾಗಿ, ವಿವರವಾಗಿ, ಮಾರ್ಮಿಕವಾಗಿ ತಿಳಿಸಿಕೊಟ್ಟಿದ್ದಾರೆ. ಆದರೆ ಅಂತರಂಗ ಮತ್ತು ಬಹಿರಂಗಗಳ ಸಮೀಕರಣ ಅಷ್ಟು ಸರಳ ಸುಲಭವಾದದ್ದಲ್ಲ ಅನ್ನೋದನ್ನು ನಾವು ಅರ್ಥಕೊಳ್ಬೇಕು. ಅಂತರಂಗ ಬಹಿರಂಗ ಸಮೀಕರಣವಾಗದ ಹೊರತು ಕೇವಲ ಧ್ಯಾನ, ಪ್ರಾಣಾಯಾಮ ಮುಂತಾದ ಮಾರ್ಗಗಳಿಂದ ಸಾಧ್ಯವಾಗದು ಎನ್ನುವುದು ಶರಣರ ಗಟ್ಟಿ ನಿಲುವು. ಶರಣ ಲಿಂಗಮ್ಮನವರು ಬರೆದಿರ್ತಕ್ಕಂತಹ ಇನ್ನಷ್ಟು ವಚನಗಳೊಂದಿಗೆ ನಾಳಿನ ವಿಡಿಯೋದಲ್ಲಿ ಸಿಗುವೆ. ಈ ವಿಡಿಯೋದ ಮುಂದಿನ ಭಾಗವನ್ನು ನಾಳಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.